ಪ್ಲೀಸ್ ಸರ್ ಸರ್ ಈ ಸೈಡ್ ಸರ್ ಈ ಕಡೆ ನಮ್ಮ ಲೈಟ್ ಬರ್ತಾ ಇತ್ತಲ್ಲ ಅಣ್ಣ ಸ್ವಲ್ಪ ಅಲ್ಲಿ ಅವ್ರ ಕ್ಯಾಮ್ರಾ ಗಡ್ಡ ಬರ್ತದೆ ಸರ್. ನೀವು ಸ್ವಲ್ಪ ಸೈಡ್ ಬನ್ನಿ ಸರ್. ಸರ್ ಅಜ್ಜಿ ಕಾಣಿಸ್ತಿಲ್ಲ, ಸೈಡ್ ಬನ್ನಿ ಸರ್. ಈ ಸೈಡ್ ಸರ್ ಮೇಡಮ್. ಓಕೆ ಸರ್. ಒಳ್ಳೆಯದಾಗಲಮ್ಮ ನಿಮಗೆ. ನೀವು ರಾಜಕೀಯ ದೇಶ ಹಾಕ್ಯಾರ ಹಸು ಮಟ್ಟ ಹೊಡತ್ರಿ ಸುಟ್ಟಿಟ್ಟು ಊರಿಗೆ ಹಾಕೊಂಡು ನಿಮ್ಗೆ ಹಂಗೆ ಬೆಳಿಲ್ರಿ. ನಿಮ್ಗೆ ಮನಗನ ನಿಮ್ಮ ಯಾರು ಯಾವತ್ತು ಹೇಳಿದ್ದೇನೆಂದ್ರೆ ನೀವು ಇಡೀ ರಾಜ್ಯಕ್ಕೆ ಅನ್ನ ಕೊಡ್ತಾ ಇದ್ದೀರಾ, ನಾನು ಬರೀ ಸುತ್ತಟಿಗೆ ಕೈ ಮ್ಯಾಲಾಗಲ್ಲ ಮತ್ತು ಹಿಂಗೆ ಬೆಳಿಲ್ರಿ. ಮತ್ತು ಹಿಂಗೆ ಒಟ್ಟ ಬೆಳಿಲ್ರಿ. ಯಾವ ಊರು? ಸುತ್ತಟ್ಟಿ ರಾಯಬಾಗ್ತಲ್ಲ ತಾಯಿ ಬಿ ಬೆಳಿಲ್ರಿ. ಅವ್ರದ್ದು ಆಶೀರ್ವಾದ ಎಲ್ಲರ ಮ್ಯಾಗಿಲ್ರಿ, ನಿಮ್ದು ಆಶೀರ್ವಾದ ಎಲ್ಲರ ಮ್ಯಾಗಿಲ್ರಿ. ಲಕ್ಷ್ಮೀ ದೇವಿ ಇದಾಳ್ರಿ ಹಾದಿ ಮ್ಯಾಗ ಏನು ಬರಬಾರ್ದು ಬೇಡ್ಕೊಂಡಿರಿ. ರಾಕ್ ಬರೋರು ಅನ್ನಕತ್ತಾರೆ ಎಲ್ಲರೂ ನಮ್ಮ ಮನುಷ್ಯನಾಗ ಬೇಡ್ಕೊಂಡಿರಿ. ನಮ್ಮ ಶಿವರಾಮ ಸ್ವಾಮಿಗೆ ಯಾನ ಆಗಬಾರ್ದು ರೀ, ಮಾತಾಡಕ್ಕೆ ಹೋಗಿ ಬರೋದಿಲ್ರಿ ನಂಗೆ. ಮತ್ತು ಯಾನ ಆಗಬಾರ್ದು, ರಾಜಕ್ಕೆ ಹಿಂಗೆ ಅಳ್ಕೋತ ಹೋಗ್ರಿ. ಅವ್ರ ಕೈ ಯಾವತ್ತು ಮ್ಯಾಲೆ ಇರಲಿ, ನಮ್ಗೆ ಹಿಂಗೆ ಕೊಡಲಿ. ಅವ್ರದಿಂದ ನಾವು ಏನಕ್ಕೆ ತನಕ ಬದುಕಿದೀವೋ 20,000 ರೂಪಾಯಿ ಬಂದ್ರೆ ಎಲ್ಲ ದಾನ ಮಾಡಿಬಿಡ್ರಿ. ಹೋಳಿಗೆ ಮಾಡಿ ಅದು ಕಡೆಗೆ ಹೋಳಿಗೆ ಮಾಡಿ ಬರ್ಬೋದು ಅಂದರು. ಅದು ಬರ್ದ್ರ ಕೈ ಇರ್ಲಿ ಬಿಡ್ಲಿ ಅಂತ ಹೇಳಿ ಬಿಡೋದಿಲ್ಲ. ಇರೋವರೆಗೂ ಬರ್ತದೆ, ನೀವು ಯಾವತ್ತು ಇರಬೇಕ್ರಿ. ನಾವು ಆತ್ಮಹತ್ಯೆ ನಮಗೆ ಇರ್ಬೇಕು ನೋಡ್ರಿ. ನಿಮ್ದೆಲ್ಲ ಚಲೋ ರಾಜಕೀಯ ಮಾಡ್ಯಾರಿ. ನೀವು ರಾಜಕೀಯ ಹಿಂಗೆ ಅಳ್ಕೊತ ಹೋಗ್ರಿ. ನಿಮ್ದೆಲ್ಲ ರಾಜಕೀಯ ಆಳ್ಕೊತ ಹೋಗ್ರಿ. ನಮ್ಮೂರು ದೇವಸ್ಥಾನಕ್ಕರ ಬೇಡ್ಕೊಂಡ್ ದಿವಸ ಮೆಸೇಜ್ ಮರದನ ಬಂತ್ರಿ ಮೆಸೇಜ್. ಬರ್ರಿ, ನಾವು 5 ಮಂದಿ ಮುತ್ತಗಾರ ಮಾಡ್ತೇವಿ, ನೀನು ದುಡಿ ತುಂಬತ್ತೇವೆ ಅಂತ ಹೇಳಿ. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಕ್ಕ ತಾಯಿ ಅವ್ರಿಗೆ ನಮ್ಮ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಡಿನಲ್ಲಿ 2,000 ರೂಪಾಯಿ ಕೊಡ್ತೀವಿ. ಈಗ 10 ತಿಂಗಳಿಂದ ಅವರಿಗೆ ಸಿಕ್ಕಿದೆ. ಆಗಸ್ಟ್ ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ದು. 10 ತಿಂಗಳು ಸಿಕ್ಕಿದೆ. ಈಗ 11ನೇ ತಿಂಗಳದು ಬರ್ತಾ ಇದೆ. ಈ 10 ತಿಂಗಳು 20,000 ರೂಪಾಯಿ ಕೂಡಿಟ್ಟು ಪಾಪ ಊರಿಗೆಲ್ಲ ಹೋಳಿಗೆ ಊಟ ಹಾಕ್ಬಿಟ್ಟಿದ್ದಾರೆ. ಅವ್ರಿಗೇನು ಅಂತಂದರೆ, ಇದು ಬಡವರಿಗೆ ಕೊಡ್ತಾ ಇದ್ದೀರಿ, ಈ ಬಡವರ ಹಣನ ಬಡವರಿಗೆ ಖರ್ಚು ಮಾಡಬೇಕು ಅಂತೇಳಿ ಊರಿಗೆಲ್ಲ ಊಟ ಹಾಕಿದ್ದಾರೆ. ನನಗೂ ಒಬ್ಬಟ್ಟು ಹೋಳಿಗೆ ತಗೊಬಂದು ಈಗ ಕೊಟ್ಟಿದ್ದಾರೆ. ಆ ಯಮ್ಮನ ಸುತ್ತಟ್ಟಿಯವರು, ರಾಯಬಾಗ್ ತಾಲೂಕು ಸುತ್ತಟ್ಟಿಯವರು, ಅವರು ನಾವು ಯಾವಾಗಲೂ ಅಧಿಕಾರದಲ್ಲಿರಬೇಕು, ಸಿದ್ದರಾಮಯ್ಯ ಅಧಿಕಾರದಲ್ಲಿರಬೇಕು, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾಳೆ. ಸೊ ಹಾಗಾಗಿ ಅವರಿಗೆ ಇವತ್ತು ಇಲ್ಲಿ ಕರೆದು ಅವ್ರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಹೌದು, ಶಕ್ತಿ ಯೋಜನೆಯಲ್ಲೂ ಕೂಡ ಅವರು ನಿಮ್ಮ ಬೆಳಗಾವಿ ಜಿಲ್ಲೆ ಅವರು ಕೂಡ ಬೆಂಗಳೂರಿಗೆ ಬಂದಿದ್ರು. ಅವರು ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ರು. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಸ್.